ನಿನ್ನನ್ನು ಹಾಸ್ಪಿಟಲ್ಗೆ ಸೇರಿಸಿದಾರ ಮಾಧುರಿ? ನಿನಗೆ ಸಾವು ಅನ್ನೋದು ಪ್ರಾಣ ಕಳಿಸಿರೋ ರೌಡಿಗಳ ಮಚ್ಚ ಮೇಲೆ ಬರ್ದಿಲ್ಲ, ಆಕ್ಸಿಡೆಂಟ್ ಮಾಡಿದ ಕಾರ್ ಮೇಲೆ ಬರ್ದಿಲ್ಲ. ಅದೃಷ್ಟವಂತ ಕಣ್ಣ ನೀನು. ನೀನಾಗೆ ನೀನ್ ಗೋಲ್ ಹೊಡಿಯೋಕಿನ ಮುಂಚೆನೆ ಮಾಧುರಿ ಅವಳೇ ಸೆಲ್ಫ್ ಗೋಲ್ ಹೊಡ್ಕೊಂಡ್ಬಿಟ್ಲು. ಸ್ಪಾಟ್ ಅಲ್ಲೇ ಹೋಗ್ಬಿಟ್ಲಂತ. ಹೇಳಿ ಇದ್ದೇವೆ, ಇಲ್ಲಿ ನೋಡಿ ನೋಡಿ, ನಿಮ್ಗೇನು ಆಗಲ್ಲ. ಇಲ್ಲಿ ನಾನಿದ್ದೀನಿ, ನಾನು ನಿಮ್ಮನ್ನ ಆಸ್ಪತ್ರೆಗೆ ಸೇರಿಸ್ತೀನಿ. ಏನು ಆಗಲ್ಲ. ಇದ್ದೇವೆ ಏನು ಆಗಲ್ಲ. ಹೋಗ್ತೆ. ಹಲೋ ಅಣ್ಣ, ಹೇಳೋ. ಅವಳ ಕಾರ್ ಅವರು ಹಾಸ್ಪಿಟ್ಲಿಗೆ ತಗೊಂಡು ಹೋಗ್ತಿದ್ರಣ್ಣ. ಸರಿ, ನಾನು ನೋಡ್ಕೋತೀನಿ, ನೀವು ಹೊರಡಿ. ಸರಿಣ್ಣ. ಬಂದ್ರು. ಕಪ್ಪು, ಆಕ್ಸಿಡೆಂಟ್ ಆಗಿರೋ ಮಾಧುರಿನ ಆ ಕಾರ್ನವರೇ ಹಾಸ್ಪಿಟ್ಲಿಗೆ ತಗೊಂಡೋಗಿದ್ದಾರೆ. ಇಲ್ಲೇ ಎಲ್ಲೋ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ನೀನೊಂದು ಕೆಲಸ ಮಾಡು, ಅವಳ ಮೇಲೆ ಒಂದು ಕಣ್ಣಿಟ್ಟಿರು. ಅಕಸ್ಮಾತ್ ಏನಾದರೂ ಅವಳು ಬದುಕಿದ್ರೆ ಅವಳನ್ನ ಮುಗಿಸ್ಬಿಡು. ಸರಿ ಅಣ್ಣ. ನಿನ್ನನ್ನು ಹಾಸ್ಪಿಟಲ್ಗೆ ಸೇರಿಸಿದಾರ ಮಾಧುರಿ? ನಿನಗೆ ಸಾವು ಅನ್ನೋದು ಪ್ರಾಣ ಕಳಿಸಿರೋ ರೌಡಿಗಳ ಮಚ್ಚ ಮೇಲೆ ಬರ್ದಿಲ್ಲ, ಆಕ್ಸಿಡೆಂಟ್ ಮಾಡಿದ ಕಾರ್ ಮೇಲೆ ಬರ್ದಿಲ್ಲ. ಈ ದೇವಿ ಕೈಯಲ್ಲಿ ಬರ್ತೀನಿ. ನೀನ್ ಅದ್ ಯಾವ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು ಹುಡುಕೊಂಡು ಬಂದಿನ ಸಾಯಿಸ್ತೀನಿ. ದಯವಿಟ್ಟು ಪ್ರಾಣ ಉಳಿಸಿ.
ನಿಮ್ಗೇನು ಆಗಲ್ಲ, ನಿಮ್ಗೇನು ಆಗಲ್ಲ, ನಾನಿದ್ದೆ ನಿಮ್ ಜೊತೆಲಿ. ರಚನಾ ಅವ್ರೆ, ನೀವೇನಿಲ್ಲಿ? ಡಾಕ್ಟರ್ ಇವ್ರಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ಪ್ಲೀಸ್ ಟ್ರೀಟ್ಮೆಂಟ್ ಕೊಟ್ಟು ಕಾಪಾಡಿ ಡಾಕ್ಟರ್, ನೋಡಿ ಪ್ಲೀಸ್. ಸರಿ. ಐಸಿಯು ಕರ್ಕೊಂಬನ್ನಿ. ಏನು ಆಗಲ್ಲ, ರಚನಾ ಅವ್ರೆ, ನೀವಿಲ್ಲೇ ಇರಿ. ಸರಿ, ದಯವಿಟ್ಟು ಕಾಪಾಡಿ. ನೋಡಿ, ನಿಮಗೆ ಏನು ಆಗಲ್ಲ, ಒಳ್ಳೆ ಡಾಕ್ಟರ್, ಫೇಮಸ್ ಹಾಸ್ಪಿಟಲ್, ಬೆಸ್ಟ್ ಟ್ರೀಟ್ಮೆಂಟ್ ಕೊಡಿಸ್ತೇನೆ ನಿಮ್ಗೆ. ಅದ್ ಎಷ್ಟು ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ನಿಮ್ಮನ್ನ ಕಾಪಾಡ್ದೆ ನಾನು ಈ ಹಾಸ್ಪಿಟಲ್ ಇಂದ ಹೋಗಲ್ಲ. ಪ್ಲೀಸ್ ಧೈರ್ಯವಾಗಿರಿ, ಧೈರ್ಯವಾಗಿರಿ, ಏನು ಆಗಲ್ಲ, ಏನು ಆಗಲ್ಲ. ಮೇಡಮ್, ಮಕ್ಕಕ್ಕೆ ಮಾಸ್ಕ್ ಹಾಕೊಳ್ಳಿ. ನೀವು ಇಲ್ಲಿರೋದು ಯಾರಿಗಾದ್ರೂ ಗೊತ್ತಾರೆ, ಜನ ಮುತ್ಕೋತಾರೆ. ಸಾರಿ, ಟೆನ್ಷನ್ ಅಲ್ಲಿ ಗೊತ್ತಾಗ್ಲಿಲ್ಲ. ರಚನಾ, ಪೇಷಂಟ್ಗೆ ತುಂಬ ಬ್ಲಡ್ ಲಾಸ್ ಆಗಿದೆ. ಅವ್ರ ಬ್ಲಡ್ ಗ್ರೂಪು ನಮ್ಮ ಬ್ಲಡ್ ಬ್ಯಾಂಕಲ್ಲಿ ಸದ್ಯಕ್ಕೆ ಅವೈಲೇಬಲ್ ಇಲ್ಲ. ನಾನು ಬೇರೆ ಕಡೆ ಟ್ರೈ ಮಾಡ್ತಿದ್ದೀನಿ, ಬಟ್ ನೀವು ಟ್ರೈ ಮಾಡೋದು ಬೆಟರು. ಯಾಕಂದರೆ ಬ್ಲಡ್ ಸಿಕ್ಕಿಲ್ಲ ಅಂತಂದರೆ ಪೇಷಂಟ್ನ ಉಳಿಸೋದು ತುಂಬ ಕಷ್ಟ ಇದೆ. ಸರಿ ಡಾಕ್ಟರ್. ಹಲೋ. ಹಲೋ, ಅಮ್ಮ, ಅಮ್ಮ, ನಾನು ಯಾರೋ ಒಬ್ಬರಿಗೆ ಕಾರ್ ಆಕ್ಸಿಡೆಂಟ್ ಮಾಡ್ಬಿಟ್ಟೆ ಅಮ್ಮ. ಅಮ್ಮ, ರಚನಾ ಮಗಳೇ, ಭಯ ಪಡ್ಕೋಬೇಡ. ಅಮ್ಮ ಬರ್ತೀನಿ ಅಲ್ಲಿಗೆ, ನಾನೆಲ್ಲ ನೋಡ್ಕೋತೀನಿ. ನೀನು ಯಾರ ಕಣ್ಣಿಗೂ ಕಾಣದೆ ಮರೆಯಲ್ಲಿರು, ನಾನು ಬರ್ತೀನಿ. ನನಗೂ ನನ್ನ ಅಮ್ಮನಿಗೂ ಒಂದು ಗತಿ ಕಾಣಿಸ್ತೀಯ ನೀನು? ಕಾಣಿಸ್ತೀಯ ನೀನು? ನನಗೊಂದು ಗತಿ ಕಾಣಿಸ್ತೀನಿ ಅಂತ ಹೇಳಿ ನೀನೇ ಒಂದು ಗತಿ ಇಲ್ದಿರೋಳ್ ತರ ಮಲಗಿದ್ಯಲ್ಲೇ ಮಾಧುರಿ. ಚಾನ್ಸ್ ಸಿಕ್ತಾ ದುಶ್ಮನ್ ಹಾಕಿ ಮುಗಿಸ್ಬಿಡ್ಬೇಕು. ಅದನ್ ಬಿಟ್ಟು ಟೈಮ್ಗೋಸ್ಕರ ಎಲ್ಲ ಕಾಯ್ಬಾರ್ದು. ಕಾದ್ರೆ ಏನಾಗುತ್ತೆ ಗೊತ್ತಾ? ಹೆದರ್ಕೋಬೇಡ. ತುಂಬಾ ನರ್ಲಾಟ ಇಲ್ದೆ
ಹಿಂಸೆ ಇಲ್ಲದೆ ಸೈಲೆಂಟಾಗಿ ನರ್ಕ ಕಳಿಸ್ಬಿಡ್ತೀನಿ ನಾನು. ಎಲ್ಲಿ ಕೈ ತೋರಿಸು. ನನಗ್ ಬೇಕು, ನನಗೆ ನೀನು ಸಾಯ್ಬೇಕು. Gone. ನಿನ್ನ ಹೆಸರು ಮಾಧುರಿ ಅಂತ ಗೊತ್ತಾಯ್ತು. ರಚನಾ ನಿನ್ಗೆ ಆಕ್ಸಿಡೆಂಟ್ ಮಾಡ್ಬಿಟ್ಟಿದ್ದಾಳೆ. ನಾಳೆ ದಿನ ನೀನು ಚೇತರಿಸ್ಕೊಂಡು ಹೊರಗೆ ಬಂದು ನನ್ನ ಮಗಳ ಮೇಲೆ ಕಂಪ್ಲೇಂಟ್ ಕೊಟ್ರೆ ಅವಳು ಜೈಲಿಗೆ ಹೋಗ್ತಾಳೆ. ಅವಳನ್ನ ನಂಬಿ ನಾನು ಕಟ್ಕೊಂಡಿರೋ ಕನಸಿನ ಸಾಮ್ರಾಜ್ಯ ಸರ್ವನಾಶ ಆಗೋಗುತ್ತೆ. ಅದಕ್ಕೆ ನಾನು ನಿನ್ನನ್ನು ಸಾಯಿಸೋದಕ್ಕೆ ಬಂದಿದ್ದೀನಿ. ಇಷ್ಟು ದಿನ ನಾನು ಏನು ಹೇಳಿದ್ರು ಮಾಡ್ತಿದ್ದ ರಚನಾ ಇವತ್ತು ಮೊದಲನೇ ಸಲ ನನ್ನ ವಿರುದ್ಧ ತಿರುಗಿ ಬಿದ್ದಿದ್ದಾಳೆ. ಹೀಗೆ ಬಿಟ್ರೆ ಅವಳ ಮೇಲೆ ನನ್ನ ಕಂಟ್ರೋಲು ಹೋಗ್ಬಿಡುತ್ತೆ. ನಿನ್ನ ಸಾವು ಅವಳನ್ನ ಮತ್ತೆ ನನ್ನ ಬಂದಿಯನ್ನಾಗಿ ಮಾಡುತ್ತೆ. ನಿನ್ನ ಸಾವು ಅವಳಿಗೆ ಜೀವನ ಪೂರ್ತಿ ಒಂದು ಗಿಲ್ಟ್ ಫೀಲಿಂಗ್ ಕೊಡುತ್ತೆ. ಅದನ್ನ ಇಟ್ಕೊಂಡು ನಾನು ಅವಳ ಜೊತೆ ಆಟ ಆಡ್ತೀನಿ. ನನಗೆ ಬೇರೆ ದಾರಿ ಇಲ್ಲ ಮಾಧುರಿ. ಐ ಆಮ್ ಸಾರಿ.